ನಮಸ್ಕಾರ ಸ್ನೇಹಿತರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಸರಳ ಬಹುಮತ ಪಡೆದು ಸರ್ಕಾರವನ್ನು ರಚನೆ ಮಾಡಿತು. ಆದರೆ ಈಗ ಸ್ಪೀಕರ್ ವಿಷಯ ಮುನ್ನೆಲೆಗೆ ಬಂದಿದೆ. ಸ್ಪೀಕರ್ ಯಾರಾಗಬೇಕು ಅನ್ನೋದರ ಬಗ್ಗೆ ಎನ್ಡಿಎ ಮಿತ್ರ ಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ. ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ಸುತಾರಾಮ್ ಹೋಗ್ತಾ ಇಲ್ಲ. ಸ್ಪೀಕರ್ ಸ್ಥಾನ ಟಿಡಿಪಿಗೆ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದನ್ನ ಜೆಡಿಯುನವರು ಸಹ ಬೆಂಬಲಿಸ್ತಾ ಇದ್ದಾರೆ. ಹಾಗಾದ್ರೆ ಸ್ಪೀಕರ್ ಯಾರಾಗ್ತಾರೆ ಅನ್ನೋ ವಿಚಾರ ಈಗ ಸದ್ದಿಲ್ಲದೆ ಮಹತ್ವ ಪಡೆದುಕೊಳ್ತಾ ಇದೆ. ಈಗ ಐಎನ್ಡಿಐಎ ಮಿತ್ರ ಪಕ್ಷಗಳು ಇದರ ಅನುಕೂಲ ಪಡೆಯೋದಕ್ಕೆ ಮುಂದಾಗ್ತಾ ಇದೆ. ಐಎನ್ಡಿಐಎಯ ಒಂದು ಮಿತ್ರ ಪಕ್ಷ ಈಗ ಟಿಡಿಪಿಗೆ ಸಪೋರ್ಟ್ ಮಾಡ್ತಾ ಇದೆ. ಎನ್ಡಿಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಒಡಕಿನ ಲಾಭವನ್ನು ಪಡೆಯೋದಿಕ್ಕೆ ಈಗ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಮುಂದಾಗಿವೆ ಅಂತ ಹೇಳಲಾಗ್ತಾ ಇದೆ. ಈ ಮಹತ್ವದ ಬೆಳವಣಿಗೆ ಬಂದಿರೋದು ಇಂಡಿಯಾ ಮೈತ್ರಿಕೂಟದಿಂದ. ಇದರಿಂದ ಏನಾದ್ರೂ ಸರ್ಕಾರಕ್ಕೆ ಆಪತ್ತಿದೆಯಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಸ್ಪೀಕರ್ ಹುದ್ದೆ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಹಿಂದಿನ ಅನುಭವಗಳು ಇದಕ್ಕೆ ಸ್ಪಷ್ಟ ನಿದರ್ಶನಗಳಾಗಿವೆ. ಸರ್ಕಾರವನ್ನು ರಚನೆ ಮಾಡೋದ್ರಲ್ಲಿ, ಸರ್ಕಾರವನ್ನು ಉರುಳಿಸೋದ್ರಲ್ಲಿ, ಲೋಕಸಭೆ ಒಳಗಿರ್ತಕ್ಕಂತ ಸದಸ್ಯರ ಅನರ್ಹತೆ ಮತ್ತು ಅರ್ಹತೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಪಾತ್ರ ಮಹತ್ವದ್ದಾಗಿರುತ್ತೆ. ಇಂಥ ಸ್ಥಾನದ ಮೇಲೆ ಈಗ ಟಿಡಿಪಿ ಕಣ್ಣಿಟ್ಟಿದೆ. ಆದ್ರೆ ಬಿಜೆಪಿಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇದಕ್ಕೆ ಸುತಾರಾಮ್ ಹೋಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಸ್ಪೀಕರ್ ಹುದ್ದೆನ ಟಿಡಿಪಿಗಾಗ್ಲಿ ಜೆಡಿಯುಗಾಗ್ಲಿ ಬಿಟ್ಕೊಡ್ತಕ್ಕಂತ ಮಾತೇ ಇಲ್ಲ. ಅದು ಬಿಜೆಪಿಯ ಬಳಿಯೇ ಇರಲಿದೆ ಅನ್ನುವ ಸ್ಪಷ್ಟ ಸಂದೇಶವನ್ನು ಮೋದಿ ಮತ್ತು ಅಮಿತ್ ಶಾ ಅವರು ಟಿಡಿಪಿಯ ನಾಯಕ ಚಂದ್ರಬಾಬು ನಾಯ್ಡು ಅವರಿಗೆ ರವಾನೆ ಮಾಡಿದ್ದಾರೆ ಅನ್ನಲಾಗಿದೆ. ಆದ್ರೆ ಚಂದ್ರಬಾಬು ನಾಯ್ಡು ಇನ್ನೂ ಕನ್ವಿನ್ಸ್ ಆಗ್ತಾ ಇಲ್ಲ. ಬಿಜೆಪಿ ಅವರು ಹೇಳೋದೇನಪ್ಪಾ ಅಂದ್ರೆ, ಬಿಜೆಪಿ ಇರ್ತಕ್ಕಂತ ಪುರಂದರೇಶ್ವರಿ ಅವರು ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರಿಗೆ ಹತ್ತಿರದ ಸಂಬಂಧಿ. ಅವರನ್ನೇ ನಾವು ಸ್ಪೀಕರ್ ಆಗಿ ಮಾಡ್ತೇವೆ, ಇದಕ್ಕಾದ್ರೂ ನೀವು ಒಪ್ಪಿಕೊಳ್ಳೇಬೇಕು ಅನ್ನುವ ನಿರ್ಧಾರವನ್ನು ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರಿಗೆ ತಿಳಿಸಿದ್ರು. ಆದರೆ ಚಂದ್ರಬಾಬು ನಾಯ್ಡು ಅವರು ಇನ್ನೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ಸೂಚಿಸಿಲ್ಲ. ಸ್ನೇಹಿತರೆ, ಬಿಜೆಪಿ ಅವರು 241 ಸೀಟ್ಗಳನ್ನ ಗೆದ್ದಿರಬಹುದು. ಆದರೆ ಬಹುಮತಕ್ಕೆ ಬೇಕಾಗಿರ್ತಕ್ಕಂತ 272 ಸಂಖ್ಯೆಗೆ ಇನ್ನೂ 31 ಸದಸ್ಯರ ಕೊರತೆ ಇದೆ. ಆ ಸದಸ್ಯರ ಸಂಖ್ಯಾ ಬಲ ಬರೋದು ಟಿಡಿಪಿ ಮತ್ತು ಜೆಡಿಯುನಿಂದ. ಹೆಚ್ಚು ಕಡಿಮೆ ಮೂಗುದಾರ ಈಗ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಯುನ ನಿತೀಶ್ ಕುಮಾರ್ ಬಳಿ ಇದೆ. ನಾವು ಮಿತ್ರಕೂಟದಲ್ಲಿ 2ನೇ ಅತಿ ದೊಡ್ಡ ಅಂಗಪಕ್ಷ ಆಗಿದ್ದೀವಿ, ನಮಗೆ ಸ್ಪೀಕರ್ ಹುದ್ದೆ ಬೇಕೇ ಬೇಕು ಅನ್ನೋದು ಟಿಡಿಪಿಯ ವಾದ. ನಾವು ಸಚಿವ ಸ್ಥಾನದ ಕುರಿತಾಗಿ, ಕ್ಯಾಬಿನೆಟ್ ಖಾತೆಯ ಕುರಿತಾಗಿ ನಾವು ಹೆಚ್ಚಿಗೆ ಸ್ಥಾನಗಳ ಬೇಡಿಕೆಯನ್ನು ಬಿಜೆಪಿ ಮುಂದೆ ಇಟ್ಟಿಲ್ಲ. ಅವರು ಕೊಟ್ಟ ಸ್ಥಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆದ್ರೆ ನಮ್ದು ಒಂದು ಕಂಡೀಷನ್ ಏನು ಅಂದ್ರೆ, ಸ್ಪೀಕರ್ ಹುದ್ದೆ ನಮಗೆ ಬೇಕು, ಅಂದ್ರೆ ಟಿಡಿಪಿ ಅವರೇ ಸ್ಪೀಕರ್ ಆಗಬೇಕು ಅನ್ನೋದು ನಾಯ್ಡು ವಾದ. ಸ್ನೇಹಿತರೆ, ಸ್ಪೀಕರ್ ಹುದ್ದೆ ಅನ್ನೋದು ಸರ್ಕಾರದ ಭವಿಷ್ಯನ ನಿರ್ಧರಿಸತಕ್ಕಂತ ಜಾಗ. ಅಲ್ಲಿ ಕೂತಿರೋರು ತೆಗೆದುಕೊಳ್ತಕ್ಕಂತ ನಿರ್ಧಾರ ಇದೆಯಲ್ಲ, ಅದು ಸರ್ಕಾರನ ಬೀಳಿಸಬಹುದು ಅಥವಾ ಇನ್ನೊಂದು ಹೊಸ ಸರ್ಕಾರನ ಅಸ್ತಿತ್ವಕ್ಕೆ ತರಬಹುದು. ಅಷ್ಟು ಶಕ್ತಿಯುತವಾಗಿರುತ್ತೆ ಸ್ಪೀಕರ್ ಹುದ್ದೆ ನಿರ್ಧಾರಗಳು. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಒಂದೇ ಒಂದು ವೋಟ್ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಿದ್ದು ಹೋಗಿತ್ತು. ಇದಕ್ಕೆ ಆಗಿನ ಸ್ಪೀಕರ್ ತೆಗೆದುಕೊಂಡಂತ ಒಂದೇ ಒಂದು ಕೆಟ್ಟ ನಿರ್ಧಾರ ಕಾರಣ ಆಗಿತ್ತು. ಅಂತಹ ಸ್ಥಿತಿ ಮತ್ತೆ ಬರಬಾರ್ದು ಅಂದ್ರೆ ಬಿಜೆಪಿಯವರೇ ಸ್ಪೀಕರ್ ಆಗಬೇಕು ಅನ್ನೋದು ಬಿಜೆಪಿಯ ವಾದ. ಈ ವಿಷಯಕ್ಕೆ ಈಗ ಐಎನ್ಡಿಐಎ ಅಂಗ ಪಕ್ಷ ಒಂದು ಎಂಟ್ರಿ ಕೊಟ್ಟಿದೆ. ಸ್ಪೀಕರ್ ಹುದ್ದೆನ ಬಿಜೆಪಿ ಇಟ್ಕೊಳ್ಳುವುದರ ಬದಲು ಅದರ ಮಿತ್ರ ಪಕ್ಷಕ್ಕೆ ಬಿಟ್ಟು ಕೊಡಬೇಕು, ತಮಗೆ ಬೇಕು ಅನ್ನೋದು ಸರಿಯಲ್ಲ. ಈ ವಿಚಾರದಲ್ಲಿ ನಾವು ಟಿಡಿಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಐಎನ್ಡಿಐಎ ಬ್ಲಾಕ್ ನ ಒಂದು ಅಂಗ ಪಕ್ಷ ಬಹಿರಂಗವಾಗಿ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅಕಸ್ಮಾತ್ ಏನಾದ್ರು ಟಿಡಿಪಿ ಅವರು ಸ್ಪೀಕರ್ ಹುದ್ದೆಗೆ ಕ್ಯಾಂಡಿಡೇಟ್ ಹಾಕಿದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಶಿವಸೇನೆಯ ಸಂಜಯ್ ರಾವತ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಅಂಗ ಪಕ್ಷಗಳು ಟಿಡಿಪಿಗೆ ಸಪೋರ್ಟ್ ಮಾಡ್ತೇವೆ ಅನ್ನುವ ವಿಚಾರವನ್ನು ಬಹಿರಂಗವಾಗಿ ಸಂಜಯ್ ರಾವತ್ ಅವರು ಹೇಳಿದ್ದಾರೆ. ಆ ಮೂಲಕ ಬಿಜೆಪಿ ಮತ್ತು ಟಿಡಿಪಿ ನಡುವಿನ ಜಟಾಪಟಿಯ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಐಎನ್ಡಿಐಎ ಮೈತ್ರಿಕೂಟ ಹವಣಿಸ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂಡಿಯಾ ಮೈತ್ರಿಕೂಟದ ಈ ಮಾತುಗಳು ಈಗ ಎನ್ಡಿಎ ಮೈತ್ರಿಕೂಟದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಸ್ನೇಹಿತರೆ, ಸ್ಪೀಕರ್ ಹುದ್ದೆ ಅನ್ನೋದು ಪಕ್ಷಾತೀತವಾಗಿರುತ್ತೆ. ಸ್ಪೀಕರ್ ಸ್ಥಾನದಲ್ಲಿ ಕೂತವರು ಯಾವುದೇ ಒಂದು ಪಕ್ಷದ ಪರವಾಗಿ ಮಾತನಾಡೋದಿಲ್ಲ. ಅವರು ಎರಡೂ ಪಕ್ಷದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವುದರಲ್ಲಿ ಶ್ರಮ ವಹಿಸ್ತಾರೆ. ಅದೊಂದು ಸಾಂವಿಧಾನಿಕ ಹುದ್ದೆ.
ಸಹಜವಾಗಿ ಅವರು ಒಂದು ಪಕ್ಷದಿಂದ ಆಯ್ಕೆಯಾಗಿರ್ಬೋದು. ಆಯ್ಕೆಯಾದ ನಂತರ ಅವರ ನಡೆ ಪಕ್ಷಾತೀತವಾಗಿರ್ಬೇಕಾಗತ್ತೆ. ಆಡಳಿತ ಪಕ್ಷದವರನ್ನು ಮತ್ತು ವಿರೋಧ ಪಕ್ಷದವರನ್ನು ಇಬ್ಬರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಸದನವನ್ನು ನಡೆಸಬೇಕಾಗತ್ತೆ. ಆದ್ರೆ ವೋಟಿಂಗ್ ವಿಚಾರಕ್ಕೆ ಬಂದಾಗ ಸ್ಪೀಕರ್ ಅವರು ಆಡಳಿತ ಪಕ್ಷದ ಪರವಾಗಿ ವೋಟ್ ಮಾಡೋದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರತಕ್ಕಂಥದ್ದು. ಸರ್ಕಾರದ ಅಳಿವು ಉಳಿವಿನ ವಿಷಯಕ್ಕೆ ಬಂದಾಗ ಸ್ಪೀಕರ್ ಹುದ್ದೆಯಲ್ಲಿರುವವರು ಸಹಜವಾಗಿ ತಮ್ಮ ಮಾತೃ ಪಕ್ಷಕ್ಕೆ ಫೇವರ್ ಆಗುವಂತ ನಿರ್ಧಾರಗಳನ್ನು ಹೆಚ್ಚಾಗಿ ತೆಗೆದುಕೊಳ್ತಾರೆ. ಹಾಗಾಗಿ ಬಿಜೆಪಿಯವರು ತಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಸ್ಪೀಕರ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಟಿಡಿಪಿಯನ್ನು ಮನವೊಲಿಸುವುದರಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತಾ, ಎಲ್ಲವನ್ನು ಕಾದು ನೋಡ್ಬೇಕಷ್ಟೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.